ದಿನಾಂಕ 2/2/2025 ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಹನಮನಾಳ ಗ್ರಾಮ ಪಂಚಾಯಿತಿಯ ನೆರಿಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಕೇಕ್ ಕಟ್ಟು ಮಾಡುವ ಮುಖಾಂತರ ಶುಭವನ್ನು ಕೋರಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 100 ಹಾಜರಿ ಮುಕ್ತಾಯಗೊಳ್ಳಲು ಬಂದಿರುತ್ತದೆ. ತಾಲೂಕು ಪಂಚಾಯಿತಿ ಹಿರಿಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ಭಾಗವಹಿಸಿದ್ರು. ಕೂಲಿ ಕಾರ್ಮಿಕರು ಅನೇಕ ತಮ್ಮ ಸಲಹೆಗಳನ್ನು ಹೇಳಿಕೊಂಡರು. ಕೂಲಿ ಕಾರ್ಮಿಕರು 5 ಕಿಲೋಮೀಟರ್ ದೂರದಿಂದ ಬರುವುದರಿಂದ ಹೆಚ್ಚಿನ ಹಣವನ್ನು ನಿಮಗೆ ಕೊಡುತ್ತೇವೆ ಎಂದು ಹೇಳಿದರು. ಬದು ನಿರ್ಮಾಣವನ್ನು ಮಾಡಿರುವುದರಿಂದ ರೈತರಿಗೆ ಹೆಚ್ಚಿನ ಅನುಕೂಲತೆ ಆಗುತ್ತದೆ. ಅಂತರ್ಜಲ ಹೆಚ್ಚುತ್ತದೆ, ಭೂಮಿ ಫಲವತ್ತತೆಯಾಗಿ ಬೆಳೆಯುತ್ತದೆ. ರೈತರ ಹೊಲದ ಫಲವತ್ತತೆಯ ಮಣ್ಣು ಬೇರೆ ಕಡೆ ಹರಿದು ಹೋಗದಂತೆ ನಿಲ್ಲಿಸುವುದೇ ನಿಮ್ಮ ಪ್ರಮುಖ ಪಾತ್ರವಿದೆ ಎಂದು ಹೇಳಿದರು. ಒಡ್ಡು ಇಲ್ಲದವನ ಹೊಲ ಗೋಡೆಮ್ಮೆ ಇದ್ದಂತೆ ಎಂದು ಹೇಳಿದರು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಇಂಜಿನಿಯರಿಂಗ್ ಆಫೀಸರ್ ಆದಂತಹ ಗುರುಲಿಂಗಪ್ಪ ಅಂಗಡಿ ಸರ್ ಬುದುಗಟ್ಟಿ ಇರುವುದರಿಂದ ಬೇಗನೆ ಬಂದು ಬೇಗನೆ ನಿಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಬಸವರಾಜ ನೀರಾವರಿ ಮಾತನಾಡಿ, ನೆರಿಗ ಯೋಜನೆಯಡಿಯಲ್ಲಿ ಬರುವ ಎಲ್ಲ ಕಾಮಗಾರಿಗಳನ್ನು ಎಲ್ಲ ಬಡ ಕುಟುಂಬದವರು ಸದ್ಬಳಕೆ ಮಾಡಿಕೊಳ್ಳಬೇಕು. ಎಲ್ಲ ಕೂಲಿ ಕಾರ್ಮಿಕರು ಗಟ್ಟಿಯಾಗಿ ನೆಲೆ ನಿಲ್ಲಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಕವಿತಾ ಪೂಜಾರಿ, ಅದೇ ರೀತಿಯಾಗಿ ಕೂಲಿ ಕಾರ್ಮಿಕರಾದಂತಹ ಹಿರಿಯರಾದಂತಹ ಮಲ್ಲಪ್ಪ ಚಿಕ್ಕನಾಳ, ಹನುಮಂತಪ್ಪ ಕುಂಬಾರ್, ಮುತ್ತಪ್ಪ ವಕ್ರದ ಬಾಬು ಸಾಬ್, ಕಟ್ಟಗರ್, ಶಾಂತವ್ವ ಕುಂಬಾರ್, ಶಿವಮ್ಮ ನೀರಾವರಿ, ಈಶ್ವರಪ್ಪ ವಾರಿಕಲ್, ಮಾಂತಪ್ಪ ಗೌಡ್ರು, ಮಲ್ಲಪ್ಪ ಜಂಬಿಂಗಿ, ಮಂಜುಳಾ ವಕ್ರದ, ಪಾರ್ವತಿ ಹರಿಜನ್, ಶಶಿಕಲಾ ಕುಂಬಾರ್, ಬಸವ್ವ ಹಡಪದ್, ಸುರೇಶ್ ಕುಂಬಾರ್, ಲಕ್ಷ್ಮವ್ವ ದರೇಗೋಳ ಎಲ್ಲ ಕೂಲಿ ಕಾರ್ಮಿಕರು ಭಾಗವಹಿಸಿದ್ರು. ಇಲ್ಲಿ ಏನು ಕೆಲಸ ನಡೆದ್ರಿ? ಇಲ್ಲಿ ಬದು ನಿರ್ಮಾಣ ಮಾಡಕತ್ತೀವಿ ರೀ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹನುಮನಾಳ ಗ್ರಾಮ ಪಂಚಾಯಿತಿಯಿಂದ ಕೃಷಿ ಇಲಾಖೆ ವತಿಯಿಂದ ಬದು ನಿರ್ಮಾಣ ಬಂದಿದ್ದು ರೀ. ಹನುಮನಾಳ ನೆರಗ ಕೂಲಿ ಕಾರ್ಮಿಕರಿಂದ ಇಲ್ಲಿ ಬದು ನಿರ್ಮಾಣ ಮಾಡಕತ್ತೀವಿ. ಇದು ಬಿಳೆಕಲ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ರಂಗಾಪುರ, ಸರ್ವೆ ನಂಬರ್ 2ರಲ್ಲಿ ಪರಸಪ್ಪ ಮಲ್ಲಾಪುರ ಅವರ ಹೊಲದಲ್ಲಿ ಬದು ನಿರ್ಮಾಣ ಮಾಡಕತ್ತೀವಿ. ಇದು ರಂಗಾಪುರ ಗ್ರಾಮದ ಪರಸಪ್ಪ ಮಲ್ಲಾಪುರ ಇವರ ಹೊಲದಲ್ಲಿ ಬದು ನಿರ್ಮಾಣ ರೀ. ನಾವು ಹನುಮನಾಳ ಗ್ರಾಮ ಪಂಚಾಯಿತಿ ಹನುಮನಾಳವರು ಬಂದು ಇಲ್ಲಿ ಬದು ನಿರ್ಮಾಣ ಮಾಡ್ಲಿಕ್ಕೆ ಇವರೇ ನಮ್ಮ ಹೊಲದ ನಮಗೆ ಬದು ನಿರ್ಮಾಣ ಮಾಡಲಿಕ್ಕೆ ಹೊಲ ಕೊಟ್ಟಂಥ ರೈತರು. ತಮ್ಮ ಹೆಸರು? ಮಂಜುನಾಥ್. ಯಾರ ಹೆಸರಲ್ಲಿ ಐತ್ರಿ ಇದು ಹೊಲ? ಅಪ್ಪರ ಹೆಸರು ಐತೇನು ರೀ? ಹೆಂಗಾಗೈತೆ ರೀ ಬದು ನಿರ್ಮಾಣ? ಅಡ್ಡಿ ಅಲ್ರಿ, ಚಲೋ ಆಗೈತೆ ರೀ. ಚಲೋ ಆಗೈತೆ ರೀ. ಇನ್ನೂ ಐತ್ರ ಮಾಡೋದು? ಇನ್ನೂ ಐತೆ ರೀ, ಇನ್ನೂ ಕೊಡ್ತೀನಿ. ಇನ್ನೂ ಐತ್ರ? ಇನ್ನೂ ಎಷ್ಟು ದಿನ ಆಗ್ಬೋದು ರೀ? ಇನ್ನೂ 1 ವಾರ ಆಕೈತಿ. 1 ವಾರ ಆಕತ್ತೆ. ಅಷ್ಟು ತ್ರಾಸ ಆಗತ್ತಾ? ಎಷ್ಟು ಗಂಟೆಗೆ ಬರ್ತೀರಿ? 6ಕ್ಕೆ ಬಂದು 9-9:30 ಆಗತ್ತಾ? ಪೇಮೆಂಟ್ ಎಷ್ಟು ಕೊಡ್ತಾರ? 349. 349 ಕರೆಕ್ಟ್ ಕೊಡ್ತಾರ. ಈಗ ಪೇಮೆಂಟ್ ಈಗ ಹಿಂದಿನ ಎಲ್ಲ ಆಗ್ಯಾವ? ಹಿಂದಿನ ಒಂದು 2 ತಿಂಗಳಿಂದ ಆಗಿಲ್ಲ ರೀ. 2 ತಿಂಗಳಿಂದ ಆಗಿಲ್ಲ. ಈಗ ಆಗ್ತಾವ, ಒಮ್ಮೆ ಆಗ್ತಾವ. ಏನು ಸಮಸ್ಯೆ ಇಲ್ಲ ನಿಮ್ಗೆ? ನಮಗೇನು ಸಮಸ್ಯೆ ಇಲ್ಲ ರೀ. ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟು ಎಲ್ಲ ಕೊಡ್ತಾರ? ಎಲ್ಲ ಕರೆಕ್ಟ್ ಐತೆ ರೀ. ಯಾವ ಹನುಮನಾಳು ಈ ಪಡ್ಚಿನ ಸೀಮಾದಾಗ ಮಾಡಕತ್ತೀರಿ? ಹನುಮನಾಳು ಪಡ್ಚಿನ ಸೀಮೆದಾಗ ಮಾಡಕತ್ತೀವಿ. ಯಾರ್ದಿದ್ವಲ್ಲ? ಸೋಮಣ್ಣ ಇಂಗಳದಾಗ ಹೊಲ್ದಾಗ ಮಾಡಕತ್ತೀರಿ? ಸರಿ. ನಿನ್ನ ಹೆಸರಪ್ಪ? ಮಾಂಟೇಶ್ ಗೌಡ್ರಿ. ಏನು ಕೆಲಸ ಮಾಡ್ತಿ? ಉದ್ಯೋಗದ ಕೆಲಸ ಮಾಡ್ತೀವಿ. ನೀನು ಮೇಟಿಯಾಗಿ ಮಾಡ್ತೀವೋ ಏನ ಲೇಬರ್ ಹಂಗೆ ಮಾಡ್ತೀವಿ? ಎರಡು ಮಾಡ್ತೇನೆ. ಎರಡು ಮಾಡ್ತೀವಿ. ಕೆಲಸ ಎಲ್ಲ. ಈಗ ಎಷ್ಟು ಆಳಾಗ್ಯಾವ ನೀನು? ನಾನು ಒಂದು 90-95 ದಿವಸ ಬಂದವ್ರಿ. ಆಗ್ಯಾವ, ಸನಿಯಕ್ಕೆ ಬಂದವ್ 100ಕ್ಕೆ. ಇನ್ನೊಂದು ವಾರ ಮಾಡಿದ್ರೆ ನೀನು 100 ಮುಗಿತಾವ. ಏನು ಅನ್ಸುತ್ತಪ್ಪ? ಏನಿಲ್ರಿ, ಗಟ್ಟಿ ಅನ್ಸತ್ರಿ, ಮತ್ತೆ ಕಡಿಬೇಕಲ್ರಿ. ಹೌದಾ? ಬೆಳಗ್ಗೆ 6 ಗಂಟೆಗೆ ಬರ್ತೀರಿ, 9-9:30 ಕೆಲಸ ಮಾಡಿ. 6 ಗಂಟೆಗೆ ಬರ್ತೀರಿ, ತಂಪತ್ನೇ ಕೆಲಸ ಮಾಡಿಬಿಡ್ತೀರಿ. ಬಿಸಿಲ ಹಂಗಿಲ್ರಿ, ತಂಪತ್ನೇ ಮಾಡಿ. ಈಗ ಪೇಮೆಂಟ್
349 ರೂಪಾಯಿ. 349. ಈಗ ಕರೆಕ್ಟ್ ಬಂದವ? ಹಿಂದಕ್ಕೆ ಬಂದವ್ರಿ, ಈಗ ಒಂದು 2 ತಿಂಗಳು ಆಯ್ತು ಪೆಂಡಿಂಗ್ ಐತ್ರಿ, ಬಂದಿಲ್ಲ. ಪೆಂಡಿಂಗ್ ಐತಿ ಅಂದ್ರೆ ದುಡ್ಡು ರಿಲೀಸ್ ಆಗಿಲ್ಲ, ಬಂದಿಲ್ಲ. ಬರ್ತೈತಿ, ಎಲ್ಲಿ ಹೋಗೋದಿಲ್ಲ, ಇದು ಸರ್ಕಾರದ ದುಡ್ಡು ಎಲ್ಲಿ ಹೋಗೋದಿಲ್ಲ, ಬರ್ತೈತಿ. ಮತ್ತೆ ಏನು ಎಲ್ಲರಿಗೆ ಕರೆಕ್ಟಾಗಿ ಇದಾಗ್ತತಾ? ಎಲ್ಲರಿಗೂ ಕಟ್ ಆಗೈತೆ ಕೆಲಸ ಸರ್, ಎಲ್ಲ ಚಲೋ ಮಾಡಿ. ಇದು ಹೊಲ ಇದು ಸೋಮಣ್ಣನ ಹೊಲ. ಅವ್ರು ಏನು ತಕರಾರು ಮಾಡಿಲ್ಲ? ಇಲ್ಲಿ ಏನು ಮಾಡಿರಿ, ಫಸ್ಟ್ಗೆ ಬ್ಯಾಡ ಅಂತ ಹೇಳಿದ್ರಿ ಅವರು. ನಾವು ಕೆಲಸ ಮಾಡೋದು ನೋಡಿ ಮತ್ತೆ ನೆಕ್ಸ್ಟ್ ಇಲ್ಲಪ್ಪ ಚಲೋ ಆಗೈತಿ, ಮತ್ತೆ ಒಳಗೆ ಮಾಡಿ ಚಲೋ ಮಾಡ್ರಿ ಅಂತ ಹೇಳಿ ಮತ್ತೆ ಹೊಲಸ ಜಾಸ್ತಿ ಕೊಟ್ಟಾರ ಅವರು. ಹೊಲ ಜಾಸ್ತಿ ಕೊಟ್ರ? ಮತ್ತಿದು ಉದ್ದ ಆಗಲ್ಲ, ಜಾಸ್ತಿ ಕಡ್ದಿರಲ್ಲ, ಒಳಕ ಜಾಸ್ತಿ ಕಡ್ದಿರಲ್ಲ? ಇಲ್ಲಿ ಮತ್ತೆ ಮೆಜರ್ಮೆಂಟ್ ಬೇಕಾದ್ರೆ ಕಡಿಬೇಕಲ್ರಿ. ಅಲ್ಲ ಅಂದ್ರು ಈಗ ನಿಮ್ಗ 1.5 ಫುಟ್ ಹೇಳಿತ್ತು, ನೀವು ಒಬ್ಬೊಬ್ರು 3 ಫುಟ್ ಕಡ್ದಿರಿ. ಅವ್ರು ಏನಾದ್ರಿ, ಇಲ್ಲಪ್ಪ ನಮ್ಗೆ ಒಡ್ಡು ಫಸ್ಟ್ ಬ್ಯಾಡ ಅಂತ ಹೇಳಿದ್ರಲ್ಲ, ಇವ್ನು ಕೆಲಸ ನೋಡಿ ಚಲೋ ಆಗೈತೆ ಅಂತ ಹೇಳಿ ಮತ್ತೆ ವಾಪಸ್ ಇಲ್ಲ ಇದ್ರ ಕಟ್ಟೆ ಕಡಿರಿ ನಮ್ಗೆ ಚಲೋ ಆಗೈತೆ ಅಂತ ಹೇಳಿ ಅದಾರ ಮತ್ತೆ ಪ್ರೋತ್ಸಾಹ ಕೊಟ್ಟಿದ್ದು ಮತ್ತೆ ಜಾಸ್ತಿ ಮಾಡಿ ಕಡ್ದ್ರಿ ಇದನ್ನು. ಹೌದು, ಮೆಜರ್ಮೆಂಟ್ಗಿಂತ ಜಾಸ್ತಿ ಕಡ್ದಿರಿ. ಅದನ್ನ ಹೇಳಿ ಪೇಮೆಂಟ್ ಮಾಡ್ಸೋಣ ಅಂತ. ಸರಿ, ಈ ಸ್ಟಾರ್ಟ್. ನಿಮ್ಮ ಹೆಸರಮ್ಮ? ಪಾರವ ಗಂಡ. ಅಡ್ರೆಸ್ ಅಷ್ಟು ಹೇಳ್ಬೇಕು. ಲೀಡ್ ಸ್ಟೇಷನ್. ಏನ್ ಮಾಡ್ತೀವ ಇಲ್ಲಿ ಕೆಲಸ ಮಾಡ್ತೀವಿ? ಯಾವ ಕೆಲಸ ಇದು? ಒಡ್ಡಿನ ಕೆಲಸ. ಒಡ್ಡಿನ ಕೆಲಸ ಮಾಡ್ತೀವಿ. ಎಷ್ಟು ದಿನ ಆತಾವ ಬರಕತ್ತಿ? ಈಗ ಇದೊಂದು ಮುಗಿದ್ನಂದ್ರೆ 4 ವಾರ ಆತು. ಈಗ ನಿನಗೆ ಇದು ನೀಗತ್ತಾವ ಇದು ಕೆಲಸ? ನೀಗ್ಲಿಕ್ರೆ ನನ್ನ ಹೊಟ್ಟೆ ಪಾಡಿಗೆ ನಾ ಮಾಡಬೇಕು. ಅಲ್ಲ, ನೀಗ್ಲಿಲ್ಲ ಅಂದ್ರು ಮತ್ತೆ ಹೆಂಗ್ ಮಾಡ್ತೀರ? ನಿಮ್ಮಂತ ಗಂಡು ಮಕ್ಳು ಇರ್ತಾರೆ, ಅವ್ರ ಜೋಡಿ ಮಾಡ್ತೀವಿ. ಕರ್ಕೊಂಡ್ ಮಾಡ್ತಾರ? ನೀನು ಅವ್ರಷ್ಟು ಕೆಲಸ ಮಾಡ್ತಿದ್ದಿ. ಏನ್ ಪೇಮೆಂಟ್ ಎಷ್ಟು ಕೊಡ್ತಾರ? 1 ರೂಪಾಯಿ ಕಮ್ಮಿ, 40 ರೂಪಾಯಿ. 1 ರೂಪಾಯಿ ಕಡಿಮೆ, 349 ಕೊಡ್ತಾರ. ಸಂಬಳ ಕರೆಕ್ಟ್ ಆಗ್ಯಾವ? ಕರೆಕ್ಟ್ ಆಗ್ಯಾವ್ರಿ. ತಿಂಗಳದ್ ನಿಂತೈತಿ. ಬರ್ತೈತಿ. ಇದು ಸರಿ ಅನ್ಸೈತಾ ನಿಮ್ಗೆ ಕೆಲಸ? ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರವ? 6 ಗಂಟೆ. 6 ಗಂಟೆಗೆ ಬರ್ತೀರಿ. ಎಷ್ಟು ಗಂಟೆಗೆ ಹೋಗ್ತೀರಿ? 9 ಗಂಟೆಗೆ ಹೋಗ್ತೀರಿ. ಮನೆಗೆ ಹೋದ್ಮೇಲೆ ಮತ್ತೇನು ಮಾಡ್ತೀರಿ? ಮತ್ತೇನು ಹೊಲ್ದಾಗ ಹೋಗೋದು, ದನ ಕರ ಮೇಯಿಸ್ಕೊಂಡು ಮನೆ. ಇದು ಚಲೋ ಅನ್ಸೈತಾ ನಿಮ್ಗೆ? ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ ಹಡ್ಪಾದ್ರಿ. ಏನ್ ಕೆಲಸ ಮಾಡ್ತೀವ? ನಾವು ಕೃಷಿ ಇಲಾಖೆದೊಳಗ ಕೃಷಿ ಸಖಿಯಾಗಿ ಕೆಲಸ ಮಾಡ್ತೀವಿ. ಅಲ್ಲಿ ಕೆಲಸ ಮಾಡ್ತೀವಿ. ಈಗ ಮತ್ತೆ ಇಲ್ಲಿ ಬದುಕಿ ಬಂದಿಯಲ್ಲ? ಮುಂಜಾನೆ 6 ಗಂಟೆಲಿಂದ 9-9ವರೆಗೆ ಇಲ್ಲಿ ಕೆಲಸ ಮಾಡಿ ಹೊಳ್ಳಿ ಅಲ್ಲಿ ಆಫೀಸ್ ಒಳಗೂ ಕೆಲಸ ಮಾಡ್ತೀವಿ. ಮತ್ತೆ ಇದು ಏನ್ ಅನ್ಸುತ್ತವ ನಿನಗ? ಇದು ರೀ, ನೀರು ಓಡುವ ನೀರನ್ನು ನಿಲ್ಲುವಂತ ಮಾಡು, ನಿಲ್ಲುವ ನೀರನ್ನು ಇಂಗುವಂತ ಮಾಡು, ನೀರಿನ ಜಲ ಹೆಚ್ಚುವಂತ. ಇದು ಬದು ನಿರ್ಮಾಣ ಮಾಡೋದ್ರಿಂದ ಇಷ್ಟೆಲ್ಲ ಐತಿ. ಈಗ ಹೊಲದವ್ರು ಏನೋ ನಿಮ್ಗೇನು ತಕರಾರು ಏನು ಮಾಡಿ? ಏನು ತಕರಾರು ಮಾಡ್ತೀವಿ, ಮೊದಲ ಬೋಡೆ ಜರ ಹಚ್ಚಿ ಮಾಡಿಸ್ತೀನಿ ಬಿಡಪ್ಪ, ಮತ್ ನೀವ್ ಯಾಕೆ ಮಾಡ್ತೀರಿ ಅಂತಂದ್ರೆ ನಾವ್ ಕೆಲಸ ಮಾಡೋದ್ ನೋಡಿ, ಇಲ್ಲ ನೀವ ಮಾಡ್ರಿ, ಬದು ನಿರ್ಮಾಣ ಕರೆಕ್ಟ್ ಚಲೋ ಆಗೈತಿ ಅಂತಂದು ಕೆಲಸ ಕೊಡ್ತಾರೆ. ಈಗ ಇನ್ನೂ ಹೊಲ ಅದಾವ ನಿಮ್ಗ? ಅದಾವ್ರಿ. ಈಗೇನು ನಿಮ್ ಪೇಮೆಂಟ್ ಕರೆಕ್ಟ್ ಆಗ್ತದ? 1 ತಿಂಗಳದಷ್ಟ ಹಿಂದಷ್ಟ ಐತಿ, ಬರ್ಬೇಕು. ಕಂಟಿನ್ಯೂ ಕೆಲಸ ಮಾಡಿರಾ? ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂ ಕೆಲಸ ಕೊಟ್ಟಾರ? ಕೊಟ್ಟಾರಿ. ಏನ್ ನೆರೆಗದಾಗ ಏನು ಸಮಸ್ಯೆ ಇಲ್ಲ? ಏನಿಲ್ಲ ಸಮಸ್ಯೆ. ನೀ ಯಾವ ಪಂಚಾಯತಿವ? ಯಾವ ಪಂಚಾಯತಿ? ನೀ ಏನು ಕೆಲಸ ಮಾಡ್ತೀವ? ಈ ನೆರೆಗದಾಗ ಏನು? ನೆರೆಗ ಕೂಲಿ ಕಾರ್ಮಿಕರ ಉಪಾಧ್ಯಕ್ಷರದಿರಿ. ನೀನು ಕೆಲಸ ಮಾಡ್ತೇನು ಇಲ್ಲವ? ಕೆಲಸ ಮಾಡ್ತೀರಿ. ಈಗ ಎಷ್ಟು ದಿನದಿಂದ ಮಾಡಕತ್ತೀರಿ? ನೀನು 80 ಆಳಿನ ಮ್ಯಾಗ ಆಗ್ಯಾವ. ಇನ್ನ 20 ದಿನ ಕೆಲಸ ಮಾಡ್ಬೇಕು ನೀನು. ಏನ್ ಅನ್ಸತ್? ಚಲೋ ಅನ್ಸತ್ತ? ಹೆಂಗ ಅನ್ಸಿತ್ತು? ಗಟ್ಟಿ ಐತಲ್ಲ, ಮತ್ತೆ ಹೆಂಗ ಮಾಡ್ತೀವ್ರಿ? ಮತ್ತೆ ಗಟ್ಟಿ ಇದ್ರಿ ಕೆಲಸ ಮಾಡ್ತೀರಿ. ಎಷ್ಟು ಗಂಟೆಗೆ ಬರ್ತೀರೋ? 6 ಗಂಟೆಗೆ ಬರ್ತೀವ್ರಿ. 9-9ವರೆಗೆ ಹೋಗ್ತೀರಿ. ಅಟೆಂಡೆನ್ಸು ಎಲ್ಲ ಕರೆಕ್ಟ್ ಆಗ್ತತಾ? ಇಷ್ಟೆಲ್ಲ ಯಾರು ಮಾಡ್ಕೊಡ್ತಾರವ ನಿಮ್ಗ? ಅಟೆಂಡೆನ್ಸ್ ಹಾಕೋದಾಗ್ಲಿ, ಇದನ್ನ ಕೆಲಸ ಹುಡುಕೊಂಬರೋದಾಗ್ಲಿ, ಎಣ್ಣೆ ಮರ ತೆಗೆದಾಗ್ಲಿ ಯಾರು ಮಾಡ್ಕೊಡ್ತಾರೆ? ನೀರಾವರಿ ಬಸವಣ್ಣರಿ, ಮತ್ತೆ ಗೌಡ್ರ ಮಾಂತೇಶ್ವರಿ, ಮತ್ತೆ ವಿಶ್ವಾರ, ಅಷ್ಟು ಕೂಡಿ ಕೆಲಸ ಮಾಡ್ಕೊಡ್ತಾರ? ಆಯ್ತು, ಚಲೋ ಆಗ್ತತ್ತಲ್ಲ? ಸರಿ, ಸ್ಟಾರ್ಟ್. ನಿಮ್ಮ ಹೆಸರಪ್ಪ? ಮಲ್ಲಪ್ಪ ಇಲ್ಲಿ ನೋಡ್ರಿ. ಮಲ್ಲಪ್ಪ ಚಿಕ್ಕನಾಳ್. ಬದು ನಿರ್ಮಾಣ ಎಷ್ಟು ದಿನದಿಂದ ಮಾಡಕತ್ತೀರಿ? ಈಗ 15 ದಿನ ಆದ್ರಿ. 15 ದಿನ. ಇದಕ್ಕೆ ಮೊದಲು ಮಾಡಿರಿ? ಮಾಡಿರಿ. ಎಷ್ಟು ಹಾಳದು ಇವತ್ತಿಗೆ? ಇವತ್ತಿಗೆ 100 ಆಳ ಸನೆ ಬಂದವ್ರಿ. ಇದೊಂದು ವಾರ ಹಾಕವಣೆ. ಪಗಾರ ಹೆಂಗ? ಎಷ್ಟು ಕೊಡ್ತಾರ ಪಗಾರ? 380. 380 ಅಲ್ಲ, 349. ದಿನಾಲ ಎಷ್ಟು ಗಂಟೆಗೆ ಬರ್ತೀರಪ್ಪ? ನಾವು 6ಕ್ಕೆ ಬರ್ತೀವಿ. 6 ಗಂಟೆಯಿಂದ ಎಷ್ಟು ಗಂಟೆ? 9. 2 ತಾಸ್ನಾಗ ಕಟ್ಟಿ ಮುಗಿಸ್ತೀರಿ? 2-3 ತಾಸ್ನಾಗ. ಈಗ ನಿಮಗೆ ಅಡ್ವಾನ್ಸ್ ಆಗಿ ಹೊಲ ಅದಾವ ಎಲ್ಲವು ಕಡಿಯಾಕ? ಅದಾವ.
ಪಗಾರ ಎಷ್ಟು ದಿನಕ್ಕೆ? 186